ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ನಡೆಯುತ್ತೆ, ಫ್ಲೆಕ್ಸಿಬಿಲಿಟಿ ಇದ್ಬಿಟ್ರೆ ಸಾಕು. ಹಾಗೆ ಇಲ್ಲ ಇಲ್ಲ ಆಗಲ್ಲ, ಆಗಲ್ಲ ವರ್ಕ್ ಆಗಲ್ಲ, ಆಗಲ್ಲ ಸರ್. ವರ್ಕ್ ಆಗಲ್ಲ ಅದು. ಯಾಕೆಂದರೆ ಫ್ಲೆಕ್ಸಿಬಿಲಿಟಿ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಏನು ಮೆಂಟಲಿ ದೇ ಆರ್ ಅಬ್ನಾರ್ಮಲ್ ಅಂತ. ಓಕೆನಾ, ಬರೀ ಫ್ಲೆಕ್ಸಿಬಿಲಿಟಿ ಇಟ್ಕೊಂಡು ನನ್ನ ಮೈಂಡ್ ಹೆಲ್ತ್ ಸರಿ ಇಲ್ಲ ಅಂದರೆ ಈ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ಕರೆಕ್ಟ್. ಕಾಮ್ ಪೀಪಲ್ ಇರ್ತಾರೆ, ಜಾಸ್ತಿ ಸಿಟ್ಟು ಮಾಡ್ಕೊಳ್ಳಲ್ಲ, ಅವ್ರು ಯಾವಾಗಲೂ ಹಾಗೆ, ಅವ್ರು ಕಾಮ್ ಆಗಿರ್ತಾರೆ, ಅವ್ರಿಗೇನು ಸಿಟ್ಟೇ ಬರಲ್ಲ ಅಂತಾರಲ್ಲ, ಬರೀ ಅಂಥವ್ರಷ್ಟೇ ಮೆಡಿಟೇಟ್ ಮಾಡೋಕ್ಕಾಗತ್ತಾ? ಶಾರ್ಟ್ ಟೆಂಪರ್ಡ್ ಇರ್ತಾರೆ, ಸಿಟ್ಟು ಬರುತ್ತೆ, ಇಲ್ಲ ತುಂಬ ಅಳ್ಬುರ್ಕರಿರ್ತಾರೆ, ಸುಮ್ಮನೆ ಅಳ್ತಾನೆ ಇರ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ, ಅಂಥವ್ರು ಮೆಡಿಟೇಟ್ ಮಾಡೋಕ್ಕಾಗತ್ತಾ? ಯಾರು ಬೇಕಾದ್ರೂ ಮೆಡಿಟೇಟ್ ಮಾಡ್ಬೋದು. ಓಕೆ, ಯಾರು ಬೇಕಾದ್ರೂ ಮೆಡಿಟೇಟ್ ಮಾಡ್ಬೋದು. ಬಟ್ ಥಿಂಗ್ ಈಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆ್ಯಂಡ್ ಡೂ ಇಟ್. ಆ್ಯಂಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್ ಆಬ್ಜೆಕ್ಟಿವ್. ನಾನು ಮೆಡಿಟೇಟ್ ಏನಕ್ಕೆ ಮಾಡಬೇಕು ಅಂತ, ಏನಕ್ಕೆ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕು ನನಗೆ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಕೂತ್ಕೊಂಡು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ದರು. ನಾನು ಮೆಡಿಟೇಟ್ ಏನಕ್ಕೆ ಮಾಡಬೇಕು? ಇವಾಗ ಹೇಳಿದ್ರಲ್ಲ, ಕಾಮಾಗಿ ಸುಮ್ಮನೆ ಕೂತಿರ್ತಾರೆ, ಅಲ್ಲಿ ಗುಣಗಳು ಅಂತ ಬರುತ್ತೆ ಆಯುರ್ವೇದದಲ್ಲಿ, ತಾಮಸಿಕ್ ಗುಣ, ರಾಜಸಿಕ್ ಗುಣ ಮತ್ತು ಸತ್ವಗುಣ. ಯಾವ ಗುಣ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಮಾಡಬೇಕು, ಇದೆಲ್ಲ ಗಮನಿಸಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ ನಾನು ಏನಕ್ಕೆ ಮಾಡಬೇಕು ಅಂತ. ಅಂಥವ್ರು ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡೋದ್ರಿಂದ ಇಟ್ ಡಸ್ ನಾಟ್ ವರ್ಕ್. ಸೊ ಒಂದು ಚಿಕ್ಕ ಕ್ವೆಶನ್ನು, ನಿಮ್ಮದು ರೋಲ್ ಸ್ವಾಪ್ ಆಗಿದೆ ಅಂತ ತಿಳ್ಕೊಳ್ಳಿ. ಇವಾಗ ನೀವು ಯೋಗ ಟೀಚರ್ ಅಲ್ಲ, ಯು ಆರ್ ನಾಟ್ ಅ ಸೈಂಟಿಸ್ಟ್, ಸೊ ನೌ ಯು ಆರ್ ಅ ಪಾಲಿಟಿಷಿಯನ್. ಓಕೆ, ಹೌ ವುಡ್ ಯು ಬಿಹೇವ್? ಡೆಡ್ಲಿ ಆಪೋಸಿಟ್. ಒಂದು ನೀವು ಪೊಲಿಟಿಷಿಯನ್ ಅಂದರೆ ನನಗೊಂದು ಜ್ಞಾಪಕ ಬರುತ್ತೆ. ಹೆಸರು ಹೇಳಲ್ಲ ಪೊಲಿಟಿಷಿಯನ್ದು. ಒಂದ್ಸಲಿ ವಿಧಾನಸೌಧದಲ್ಲಿ ಯಾವುದೋ ಒಂದು ಯೋಗ ಪ್ರೋಗ್ರಾಮ್ ಇತ್ತು, ಹೋಗಿದ್ವಿ. ನನಗೂ ಹೊಸ ಅದು, ಬಟ್ ಅರ್ಥ ಮಾಡ್ಕೊತಾ ಇದ್ದೆ, ಯೋಗನ ಸ್ವಲ್ಪ ಅರ್ಥ ಮಾಡ್ಕೊತಾ ಇದ್ದೆ. ಒಬ್ಬ ಪೊಲಿಟಿಷಿಯನ್ನು ಬಂದರು ಮಾತಾಡೋಕ್ಕೆ ಅಂತ, ಯೋಗ ವಿಷಯನೇ ಮಾತಾಡೋಕ್ಕೆ ಅಂತಲೇ ಬಂದರು. ಇವಾಗ ಇದ್ದಾರೆ, ಕರೆಂಟ್ ಪೊಲಿಟಿಷಿಯನ್ ಇದ್ದಾರೆ ಅವರು. ಬಂದ್ಬಿಟ್ಟು ಮೈಕ್ ಇಟ್ಕೊಂಡು, ನಾನು ಯೋಗವನ್ನು ಎಲ್ಲ ಮಾಡ್ತೀನಿ, ಯಾವುದೂ ಬಿಡೋದಿಲ್ಲ, ನನಗೆ ದಿನದಲ್ಲಿ 5 ನಿಮಿಷ ಟೈಮ್ ಸಿಕ್ಕರೆ ಸಾಕು, ಹಿಂಗೆ ಹೋಗಿ ಹಂಗೆ ಯೋಗ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂದರು. ನೀವು ಈ ಕ್ವಶನ್ ಕೇಳಿದ್ರೆ ನಂಗೆ ಅವ್ರು ಜ್ಞಾಪಕ ಬರ್ತಾರೆ. ಪೊಲಿಟಿಷಿಯನ್ಗೂ ಯೋಗಕ್ಕೂ ಸ್ವಲ್ಪ ದೂರದ್ದು. ಇದು ಡೆಡ್ ಆಪೋಸಿಟ್. ಐ ಕ್ಯಾನಾಟ್ ಇಮ್ಯಾಜಿನ್. ಓಕೆ, ಸೊ ಇಫ್ ಯು ಆರ್ ಅ ವೆರಿ ಟಯರ್ಡ್ IT engineer, ವೆರಿ ಟಯರ್ಡ್ IT ಇಂಜಿನಿಯರ್ ಅಲ್ಲ, ವೆರಿ ಟಯರ್ಡ್ ಪರ್ಸನ್ ಅಂತ ಹೇಳ್ಬೋದು. IT ಕೆಲವು ರಿಲೇಟೆಡ್ ಜಾಬ್ಸ್ಗಳನ್ನ ಬಿಟ್ಟು ಬಂದಿರೋದು ಇದಕ್ಕೆ. ಹೌದಾ ಸರ್? ಸ್ಟ್ರೆಸ್ಫುಲ್ ಜಾಬ್ಸ್ನ ಬಿಟ್ಟು ವಾಟ್ ವಿ ವಾಂಟೆಡ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ಬಂದಿರೋದು. ವಾಟ್ ವಿ ರಿಯಲಿ ಆರ್ ಆ್ಯಂಡ್ ವಾಟ್ ವಿ ವಾಂಟ್ ಇನ್ ಲೈಫ್. ಓಕೆ, ನನಗೆ ಐ ಡಿಂಟ್ ವಾಂಟೆಡ್ ಟು ಬಿ ಹ್ಯಾಪಿ ಅಟ್ ದಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲ. ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಯಾವಾಗಲೂ ಹೇಳ್ತೀನಿ, ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಅಟ್ 60, ಥಿಂಕ್ ಅಟ್ 40 ಅಂತ. ನೀನು 40 ವರ್ಷಕ್ಕೆ ನೀವು ಯೋಚನೆ ಮಾಡಿದ್ರೆ ನಾನು 60 ವರ್ಷಕ್ಕೆ ಹೆಂಗಿರಬೇಕು ಅಂದರೆ, ಇದು ಇನ್ನೊಂದು ಹೇಳ್ಬಿಡ್ತೀನಿ, ವಯಸ್ಸಾಗತ್ತೆ, ಎಲ್ಲರಿಗೂ ವಯಸ್ಸಾಗತ್ತೆ. ಓಕೆನಾ, ಇದರಲ್ಲಿ ಇಬ್ಬರು ಬರ್ತಾರೆ. ಏನು ಅಂದರೆ ಜ್ಞಾನವೃದ್ಧರು, ವಯೋವೃದ್ಧರು ಅಂತ. ಓಕೆ, ಇವಾಗ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಬ್ದುಲ್ ಕಲಾಂ ಇವ್ರನ್ನೆಲ್ಲ ತಗೊಂಡ್ರೆ ಇವರೆಲ್ಲ ಜ್ಞಾನವೃದ್ಧರು. ಅವ್ರು ಮಾತಾಡಿದ್ರೆ ಕೂತ್ಕೊಂಡು ಸ್ವಲ್ಪ ಜನ ಕೇಳ್ತಾರೆ. ಇನ್ನು ಕೆಲವ್ರಿಗೆ ವಯಸ್ಸಾಗತ್ತೆ ಅಷ್ಟೇ, ಬಯಾಲಜಿಕಲ್ ಕ್ಲಾಕು ವಯಸ್ಸಾಗತ್ತೆ. ಸೊ ನಿಮ್ಗೆ ವೃದ್ಧತೆ ಏನು ಬೇಕು ಅನ್ನೋದನ್ನು ನೀವು 40ನೇ ವಯಸ್ಸಿನಲ್ಲಿ ಡಿಸೈಡ್ ಮಾಡಬೇಕು. ಓಕೆ, ಸೂಪರ್.